ನಮಸ್ಕಾರ ರೀ ಎಲ್ಲರಿಗೂ ಕೂಡ ನಾನು ಇವಾಗ ಕೆಂಪು ಚಟ್ನಿ ಮಾಡೋದು ಹೆಂಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಈಸಿಯಾಗಿ ಮಾಡ್ಕೋಬಹುದು. ತುಂಬ ಜನರಿಗೆ ಅದು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾವಂತ ಹೇಳ್ತಿರ್ತಾರ. ಸೊ ನೀವು ಕೂಡ ಮನೆಯೊಳಗೆ ಮಾಡಿಕೊಂಡು ಅದರ ಟೇಸ್ಟನ್ನು ಸವಿರಿ. ಭಾಳ ಈಸಿಯಾಗಿ ಮಾಡ್ಕೋಬಹುದು. ಅದನ್ನ ಹೆಂಗತೆ ಮಾಡೋದು ಅಂತೇಳಿ ಈಗ ಕ್ವಿಕ್ ಅಂತೇಳಿ ನೋಡ್ಕೊಂಬರೋಣ ಅಂತ ಬನ್ನಿ. ಈಗ ನೋಡ್ರಿ, ಇಲ್ಲಿ ನಾನು ಕೆಂಪು ಚಟ್ನಿ ಮಾಡೋದಕ್ಕೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ, ಅದ್ರಾಗ ಒಂದು 5-6 ಜವಾರಿ ಮೆಣಸಿನ್ಕಾಯಿನೂ ಹಾಕಿ ನೋಡ್ರಿ. ಈ ಥರ ಖಾರದ ಮೆಣಸಿನ್ಕಾಯಿನೂ ಹಾಕಿನಿ. ಖಾರದ ಮೆಣಸಿನ್ಕಾಯಿ ಯಾಕೆ ಹಾಕಿನಂದ್ರೆ ನಮ್ಗೆ ಇದು ಭಾಳನ ಇಷ್ಟ ರೀ. ನಾವು ಖಾರ ತಿನ್ನೋ ಮಂದಿ, ನಮ್ಗೆ ಖಾರ ಬೇಕು. ನಿಮ್ಗೆ ಖಾರ ಬೇಡ, ನೀವು ಕೆಂಪು ಚಟ್ನಿ ಅದ್ರ ರುಚಿ ನೋಡ್ಕೋಬೇಕಂದ್ರೆ ಲೈಟಾಗಿ ನೀವು ಖಾರ ಉಣ್ತೀವಿ, ನಮಗೆ ಜಾಸ್ತಿ ಸ್ಪೈಸಸ್ ಬೇಡ ಅಂದರೆ ಈ ಥರ ಬ್ಯಾಡಗಿ ಮೆಣಸಿನ್ಕಾಯಿ ಮಾರ್ಕೆಟ್ನಾಗ ಹೋದ್ರೆ ಸಿಗ್ತಾವ್ರಿ. ಈ ಥರದ್ದು ಮುರಿಗೆ ಇರ್ತಾವೆ ನೋಡ್ರಿ ಮೆಣಸಿನ್ಕಾಯಿ. ಇವು ಪ್ಲೇನ್ ಇದ್ದು, ಇವು ಜವಾರಿ ಮೆಣಸಿನ್ಕಾಯಿ, ಇವು ಖಾರ ಇರ್ತಾವೆ. ಇವು ಮೀಡಿಯಮ್ ಖಾರ ಇರ್ತಾವೆ, ಕಲರು ಕೂಡ ಚೆನ್ನಾಗಿ ಬರ್ತೈತಿ. ನಾ ಎರಡನ್ನೂ ಮಿಕ್ಸ್ ಮಾಡೀನಿ, ಯಾಕಂದ್ರೆ ನಮ್ಗೆ ಖಾರ ಬೇಕು, ಆ ಕಾರಣಕ್ಕಾಗಿ. ಇವನ್ನೇನೈತಿ ನಾನೀಗ ರಾತ್ರಿ ಮಾಡಾಕತ್ತೀನಿ ರೀ. ಅಂದ್ರೆ ಖಾರನ ರಾತ್ರಿ ಮಾಡಂಗಿಲ್ಲ. ಈಗ ಇವನ್ನ ನಾವು ನೆನೆ ಇಡಮಂತ. ನಮ್ಗೆ ಟೈಮ್ ಐತಿ, ನಾಳೆಗೆ ಪ್ಲಾನಿಂಗ್ ಮಾಡ್ಕೊಂಡಿರೋದ್ರಿಂದ ನಾನು ಇವತ್ತನೇ ಏನೈತಿ ರಾತ್ರಿ ಈ ಥರ ಮುನ್ಗಿ ಒಳಗೆ ನೀರು ಹಾಕಿ, ಅವು ನೆನೆಯಷ್ಟು ನೀರು ಹಾಕಿ ನೋಡಿರಿ, ಈ ಥರ ರಾತ್ರಿ ಎಲ್ಲ ಬಿಟ್ಬಿಡೋನು. ಇದ್ರಾಗ 2 ಕೆಲಸನೂ ಆಗ್ಬಿಡ್ತಾವೆ. ಮೆಣಸಿನ್ಕಾಯಿ ಚಲೋತ್ನಾಗ ನೆನಿತಾವು, ಪ್ಲಸ್ ಇದ್ರಾಗಿರುವಂಥ ಮ್ಯಾಗಿಂದು ತೊಗಟಿ ಮ್ಯಾಗಿಂದು ಹೊಲಸು ಏನೈತೆ ನೋಡ್ರಿ, ಅದೆಲ್ಲನೂ ಕೂಡ ಬಿಟ್ಕೊತೈತಿ. ಇದನ್ನು ನಾವೀಗ ಒಂದು ಇಡೀ ರಾತ್ರಿ ನೆನೆಸಮಂತ. ಅಂದ್ರೆ ನಮ್ಗೆ ಟೈಮ್ ಐತಲ್ಲ, ಹಂಗಾಗಿ ನಾವು ರಾತ್ರಿನೇ ನೆನೆ ಇಡಾಕತ್ತೀನಿ. ಇದು ಒಂದು ಇಡೀ ರಾತ್ರಿ ನೆನೆಯಲ್ಲಿ ಮೆಣಸಿನ್ಕಾಯಿ. ಇಲ್ಲಿ ನೋಡ್ರಿ, ರಾತ್ರಿನೇ ನೆನೆ ಇಟ್ಟು ನಾನು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಚೊಲತ್ನಾಗ ಎಲ್ಲ ನೆಂದಾವು. ಇವನೀಗ ಮಿಕ್ಸಿ ಜಾರ್ನೊಳಗೆ ಹಾಕೋಣಮಂತ. ಇದೇನು ಇರ್ತದೆ ನೋಡ್ರಿ, ನೆಂದು ಬಿಟ್ಟಿರ್ತಾವಲ್ಲ, ಈ ಥರ ಇದು ಬಿಡಿಸ್ಕೋಬೇಕು ನೋಡ್ರಿ. ಇಲ್ಲಿಕಂದ್ರೆ ನೀವು ನೆನ್ಸೋಕ್ಕಿಂತ ಮುಂಚೆನೇ ಬಿಡಿಸಿ ಹಾಕಿದ್ರು ಕೂಡ ಚಲೋ. ಸೊ ಇವನ್ನೆಲ್ಲ ಮಿಕ್ಸಿ ಜಾರ್ನೇ ಹಾಕೋಣ, ನೆಂದಿರೋವಂಥ ಮೆಣಸಿನ್ಕಾಯಿ ನೋಡ್ರಿ. ಈಗ ಮೆಣಸಿನ್ಕಾಯಿ ಎಲ್ಲ ಇದ್ರೊಳಗೆ ಹಾಕಿನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಮಂತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರಿ ಮಿಕ್ಸಿ ಮಾಡೋಣ. ಒಂದು ಸುತ್ತು ತಿರುಗಿಸಿದಾದ್ಮ್ಯಾಗ ನೋಡ್ರಿ, ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಕತ್ತೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ರೂ ಕೂಡ ನಡೀತಾವ್ರಿ. ಓಕೆ, ಒಂದು ಚಮಚ ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಹಾಕ್ಕೊಂಡು ಇನ್ನೊಂದು 2 ಸುತ್ತು ತಿರುಗಿಸೋಣ. ಒಂದು 2 ಸುತ್ತು ತಿರುಗಿಸಿದಾದ್ಮ್ಯಾಗ ಬೆಲ್ಲ ಹಾಕೋಣಮಂತ್ರಿ. ಎಲ್ಲನೂ ಒಮ್ಮೆ ಹಾಕೋಬಹುದು, ಬಟ್ ಈ ಥರ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿನೇ ಬರ್ತದೆ ರೀ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇದು ಈ ಥರ ಮಿಕ್ಸಿ ಆಗೈತಿ. ಇನ್ನೊಂದು 2 ಸುತ್ತು ಹಾಕೋಣಂಬ್ರಿ. ಇದನ್ನು ಇನ್ನೊಂದು 2 ಸುತ್ತು ತಿರುಗಿಸೋಣ ನೋಡ್ರಿ. ಇದು ಸಣ್ಣಗ ಮಿಕ್ಸಿ ಮಾಡ್ಕೊಂಡಾದ್ಮ್ಯಾಗ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಇದಕ್ಕೆ ಹಾಕ್ಬೇಕು ನೋಡ್ರಿ. ಹುಳಿ, ಖಾರ, ರುಚಿ ಎಲ್ಲನೂ ಮಿಕ್ಸ್ ಆಗಿ ಇದ್ರ ಟೇಸ್ಟು ಇನ್ನೂ ಡಬಲ್ ಆಗುತ್ತೆ. ಸೊ ಹುಣಸೆ ಹುಳಿ ಹುಣಸೆ ಹುಳಿ ಬೇಕಾದ್ರೆ ನೀವು ಆಪ್ಷನ್ ಆಗಿ ಹಾಕೋಬಹುದು. ಹುಣಸೆ ಹಣ್ಣಿಂದ ರಸದಕ್ಕಿಂತ ಲಿಂಬೆಹಣ್ಣಿಂದು ರಸ ಟೇಸ್ಟ್ ಚಲೋ ಆಗ್ತೈತಿ. ಹುಣಸೆ ಹುಳಿದೂ ಚಲೋ ಆಗ್ತೈತಿ. ಸ್ವಲ್ಪ ಅದು ಕಲರ್ ಈ ಥರ ರೆಡ್ ಬರೋಂಗಿಲ್ಲ, ಯಾಕಂದ್ರೆ ಅದು ಹುಣಸೆ ಹಣ್ಣು ಕೆಂಪಿದ್ರೆ, ಹೊಸ ಹುಣಸೆ ಹಣ್ಣಿದ್ರೆ ಪರವಾಗಿಲ್ಲ, ಹಳೆ ಹುಣಸೆ ಹಣ್ಣಿದ್ರೆ ಕಪ್ಪಾಗುತ್ತೆ ಚಟ್ನಿ. ಹಾಗಾಗಿ ನೀವು ಆದಷ್ಟು ಲಿಂಬೆಹಣ್ಣೆ ಹಾಕೋರಿ ಅಂತಲೇ ಹೇಳ್ತೀನಿ. ಹುಣಸೆ ಹಣ್ಣು ಕೂಡ ಆಪ್ಷನ್, ನೀವು ಹಾಕೋಬಹುದು. ಈಗ ಇದು ಮತ್ತೊಂದು ಸರಿ ಮಿಕ್ಸಿ ಮಾಡೋಣ. ನೋಡಿದ್ರಲ್ಲ, ಈ ಥರ ಕೆಂಪು ಚಟ್ನಿ ಈಸಿಯಾಗಿ ಮನೆಯೊಳಗೆ ಮಾಡ್ಕೋಬೇಕು ನೋಡ್ರಿ. ಸೊ ಯಾರಿಗೆ ಈ ಚಟ್ನಿ ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳ್ರಿ. ಈ ಚಟ್ನಿನ ನೀವು ಬಿಸಿ ಅನ್ನಕ್ಕೆ, ಚಪಾತಿ, ರೊಟ್ಟಿ, ನಾವು ದೋಸೆ ಮಾಡುವಾಗ, ಮಸಾಲೆ ದೋಸೆ ಮಾಡುವಾಗ ಮೇಲೇನು ಕೂಡ ನಾವು ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಟೇಸ್ಟನ್ನು ಎಂಜಾಯ್ ಮಾಡ್ಬೋದು ನೋಡ್ರಿ. ಇಷ್ಟು ಸಿಂಪಲ್ಲಾಗಿನೇ ಮಾಡ್ಕೋಬೋದು. ಸೂಪರಾಗಿ ಆಗ್ತದ್ರಿ ಇದು ಚಟ್ನಿ ಅಂತೂ ಕೂಡ. ನೀವು ಇವತ್ತಿನಕಿನ ನಾಳೆ ಇನ್ನೂ ಟೇಸ್ಟ್ ಆಗ್ತದೆ. ಉಪ್ಪು, ಹುಳಿ, ಖಾರ ಎಲ್ಲ ಹಿಡ್ಕೊಂಡಿರ್ತೈತಲ್ಲ, ಇವತ್ತಿನಕಿನ ನಾಳೆನೂ ಟೇಸ್ಟ್ ಆಗುತ್ತೆ. ಮತ್ತು ನಮ್ಗೆ ಅರ್ಜೆಂಟಾಗಿ ಬೇಕು, ನಾವೆಲ್ಲ ಹೋಗ್ಬೇಕು, ಊರಿಗೆ ಹೋಗ್ಬೇಕು, ನಮ್ಗೆ ಇವಾಗ ವಿಡಿಯೋ ನೋಡಿದ್ವಿ, ನಮಗೂ ಕೂಡ ಮಾಡ್ಕೊಂಡು ಹೋಗ್ಬೇಕನ್ನೋದು ನಿಮ್ಗೆ ಇತ್ತಂದ್ರೆ ಬಿಸಿ ಬಿಸಿ ನೀರು, ಕುದಿಯೋ ನೀರಿಗೆ ನೀವು ಹಾಕಿ 1 ತಾಸು ಬಿಡಬೇಕು ನೆನೆಯಕ್ಕೆ. ಬೇಗನೆ ನೆನಿತಾವು. ಆವಾಗ ನೀವು ಇದೇ ಥರ ಮಾಡ್ಕೋಬೋದು ನೋಡ್ರಿ. ಆಮೇಲೆ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು. ಒಂದು 7-8 ದಿನ ಬೇಕಾದರೂ ಇಡ್ಬೋದು, ಹಾಳಾಗಲ್ಲ. ಫ್ರಿಜ್ನಾಗೆ ಇಡಬೇಕಂತೇನಿಲ್ಲ, ಹೊರಗಡೆ ಇಟ್ರೂ ಒಂದು 7-8 ದಿನ ನೀವು ಆರಾಮಾಗಿ ಊಟ ಮಾಡ್ಕೋಬೋದು.
ಜಾಸ್ತಿ ಮಾಡಿ ಇನ್ನೂ ದಿನಕ್ಕೆ ಇದು ರುಚಿ ಹೆಚ್ಚನೇ ಆಗ್ತದ್ರಿ, ಕಡಿಮೆನೇ ಆಗಂಗಿಲ್ಲ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಕೆಂಪು ಚಟ್ನಿ ಮಾಡೋದು ಎಷ್ಟು ಈಸಿ ಅಂತೇಳಿ. ಈ ಚಟ್ನಿ ನಿಮ್ಗೆ ಖಂಡಿತ ಇಷ್ಟ ಆಗಿತ್ತಂದ್ರೆ ಒಂದ್ಸರಿ ಟ್ರೈ ಮಾಡ್ಕೋರಿ. ಯಾರು ಟ್ರೈ ಮಾಡಿರ್ತೀರಿ ಇದು ಹೆಂಗೆ ಬಂತಂತೇಳಿ ನನಗೆ ಖಂಡಿತ ಕಮೆಂಟ್ ಹಾಕಿ ಹೇಳೋದನ್ನ, ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರ್ಯಾದಕ್ಕೆ ಹೋಗ್ಬೇಡ್ರಿ. ಸೂಪರ್ ಆಗಿರ್ತೈತಿ. ಬಿಸಿ ರೊಟ್ಟಿ, ಚಟ್ನಿ, ಮ್ಯಾಗ ಒಂದಿಷ್ಟು ಎಣ್ಣೆ ಇಲ್ಲ ಒಂದಿಷ್ಟು ತುಪ್ಪ ಹಾಕೊಂಡು ತಿಂದ್ಬಿಟ್ರ ಇನ್ನೇನು ಬೇಡ ಅಂತ ಅನಿಸ್ಬಿಡ್ತೈತಿ ನೋಡ್ರಿ. ನೀವು ಎಲ್ಲದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಬಿಸಿ ಅನ್ನ, ರೊಟ್ಟಿ, ಚಪಾತಿ, ದೋಸೆದ ಮೇಲೂ ಕೂಡ ನೀವು ಹಚ್ಕೋಬಹುದು. ಮಸಾಲೆ ದೋಸೆ ಜೊತೆಗೆ ಎಲ್ಲದಕ್ಕೂ ಕೂಡ ಹೊಂದುವಂತ ಈ ಕೆಂಪು ಚಟ್ನಿ ಇಷ್ಟ ಆಗಿತ್ತಂದ್ರ ಈ ವಿಡಿಯೋ ಒಂದು ಲೈಕ್ ಕೊಡ್ರಿ. ಆದಷ್ಟು ತುಂಬಾ ಜನರಿಗೆ ಶೇರ್ ಮಾಡ್ರಿ. ಏನೇ ಅಲ್ರಿ, ನಮ್ಮ ಟ್ರೆಡಿಷನಲ್ ಅಡುಗೆಗಳು ಸಿಂಪಲ್ ಆಗಿರುವಂಥದ್ದನ್ನ ನಾನು ವಿಡಿಯೋದೊಳಗೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಇದೇ ಥರದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡ್ರಿ. ಇಷ್ಟು ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಖಂಡಿತ ಒಮ್ಮೆ ಆದರೂ ಕೂಡ ಈ ಒಂದು ಕೆಂಪು ಚಟ್ನಿನ ಟ್ರೈ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.